ಅಮ್ಮ ಅಮ್ಮ ಅಣ್ಣ ಬಂದಿದ್ದಾನೆ. ನಾನು ಆಗ್ಲೇ ಚಿಕ್ಕಮ್ಮನ ಮೀಟ್ ಮಾಡಿ ಮಾತಾಡ್ಸಾಯ್ತು ಕಣೆ. ಓ ಹೌದಾ, ಒಳ್ಳೇದಾಯ್ತು ಬಿಡು. ಸರಿ ನಾವು ಹೋಗಿ ಬರ್ತೀವಿ, ಟೈಮ್ ಆಯ್ತು. ಹೊಡೋನ್ ನೀನ್ ಇನ್ನೂ ಇಲ್ಲೇ ಇದ್ದೇನೆ? ಇಲ್ಲೇ ಇದೆಯಾ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ? ಅಪ್ಪನ ಜೊತೆ ಮಾರ್ಕೆಟ್ ಹೋಗಿದ್ದೆ ಅನ್ಕೊಂಡೆ. ಮಾರ್ಕೆಟ್ಗೆ ಅಂಜು ಹೋಗಿದ್ದಾಳೆ. ಅಣ್ಣ ನಿನ್ಗೊಬ್ಳಿಗೆ ಅಣ್ಣ ಅಥವಾ ರಾತ್ರಿ ನೀನು ಒಬ್ಳೆ ತಂದಿರೋದ? ಸರಿ ಇಟ್ಕೋ. ಈಗ ಕಟ್ಟೆ ಸ್ವಲ್ಪ ಕಣೆ. ಇರ್ಲಿ. ನೀವೇನೋ ನಿಮ್ ಕರ್ತವ್ಯ ಮಾಡ್ಬಿಟ್ರಿ, ಆದ್ರೆ ನಮ್ದು ಇನ್ನೂ ಬಾಕಿ ಇದೆ. ಈಗೇನು ಗಿಫ್ಟಾ ಇಲ್ಲ ದುಡ್ಡ? ದುಡ್ಡೇ ಕೊಡು. ಅದ್ರಲ್ಲಿ ನನಗೆ ಬೇಕಾಗಿರೋ ಗಿಫ್ಟ್ನ ನಾನೇ ತಗೋತೀನಿ. ನಿಂದೇನೆ ಮಧ್ಯದಲ್ಲಿ? ಅಲ್ಲ ಕಣೆ, ಎಮ್ಮೆ ತರ ಬೆಳೆದಿದ್ಯಾ. ಅಣ್ಣನ ಹತ್ರ ದುಡ್ಡಿಸ್ಕೊಳ್ಳೋದಿದ್ದು ಬೆಟ್ಟಿಲ್ವಾ ನೀನು? ಬಿಡೆ, ನನ್ನ ಹತ್ರ ಇಸ್ಕೊಳ್ದೆ ಇನ್ಯಾರ ಹತ್ರ ಇಸ್ಕೊಳ್ತಾಳೆ? ಇದು ವಸೂಲಿ ಇಲ್ಲ ಕಣೆ, ಪ್ರೀತಿ. ಇದಪ್ಪ ಮಾತು ಅಂದ್ರೆ. ಬಿಲೋ ಅವರೇಜ್ ಮೆಂಟಾಲಿಟಿಗೆ ಇದೆಲ್ಲ ಎಲ್ಲ ಅರ್ಥ ಆಗುತ್ತೆ. ಥ್ಯಾಂಕ್ಸ್ ಅಣ್ಣ. ತಗೋ, ನೀನು ಇಟ್ಕೋ. ಅಯ್ಯೋ ನಂಗೆ ಬೇಡ ಅಣ್ಣ. ಇರ್ಲಿ, ಇಟ್ಕೊಳೆ. ಅಯ್ಯೋ ಹೇಳಬತ್ಕಿ ಬೇಡ ಅಂದ್ರೆ ನಂಗೆ ಕೊಡು. ಅಣ್ಣ ಇನ್ನೊಂದು ನಿಮಿಷ ಇಲ್ಲಿದ್ರೆ ಇವಳು ಸೀದಾ ಬ್ರೈನ್ ಒಳಗೆ ಕೈ ಹಾಕ್ಬಿಡ್ತಾಳೆ. ಬಾ. ಹಲೋ, ಎಕ್ಸ್ಕ್ಯೂಸ್ ಮೀ. ರಾಖಿ ಕಟ್ಟೋ ಪ್ರೋಗ್ರಾಮ್ ಇನ್ನೂ ಮುಗ್ದಿಲ್ಲ. ಏಯ್, ಈಗ ತಾನೇ ಕಟ್ಟದ್ಯಲ್ಲೇ, 2 ರಾಖಿ ಕಟ್ಟಿದ್ರೆ ಮತ್ತೆ ದುಡ್ಡು ಸಿಗಲ್ಲ, ಲೂಸು. ಈ ರಾಖಿ ಅಣ್ಣಂಗಲ್ಲ, ಅಣ್ಣನಂತ ಅಕ್ಕಂಗೆ. ಇಟ್ಕೋ ಇಟ್ಕೋ. ನಾವು ನಿನಗೆ ಅಣ್ಣ ಅಂದ್ರೂ ತಪ್ಪಾಗಲ್ಲ ಕಣೆ. ಹೇಳಿ ಕೇಳಿ ನಿನ್ಗೆ ಗಂಡ್ ಬೀರಿ ರೌಡಿ ಬೇಬಿ ಅಂತಾರ. ನೀನ್ ನಮ್ಗೆ ಪ್ರೊಟೆಕ್ಷನ್ ಕೊಡ್ತೀಯ ಅಲ್ವಾ, ಅದಕ್ಕೆ ಈ ರಾಖಿ ನಿನ್ಗೆ. ಈ ನನ್ನ ಮಕ್ಕಳು ಗುರಾಯಿಸೋದ್ ನೋಡಿದ್ರೆ ಫೋಟೋ ಸುಟ್ಟು ಹೋಗೋ ತರನೇ ಇದೆ. ಮೀನಾಕ್ಷಿ ನೆನಪಿನ ಸಾಕ್ಷಿಯಾಗಿ ಈ ಫೋಟೋ ಒಂದೇ ಪಳಿಯುಳಿಕೆಯಾಗಿ ಉಳ್ಕೊಂಡಿರೋದು, ಅದನ್ನು ಗುರಾಯಿಸಿ ಸುಟ್ಟಾಕ್ಬಿಡ್ಬೇಡಿ. ಯಾಕ್ರೋ ನಗ್ತಾ ಇದ್ದೀರಾ? ಯಾವ್ದೋ LKG UKG ಮಗು ಫೋಟೋ ತಗೊಬಂದು ನನ್ನ ಹತ್ರ ಮೀನಾಕ್ಷಿ ಅಂತ ಬಿಲ್ಡಪ್ ಕೊಡ್ತೀಯಾ? ಜಗದೀಶಣ್ಣ, ನಿಮ್ ಡೌಟ್ ನಿಜ ಆಯ್ತಲ್ಲ. ಕಾಂತಣ್ಣನ ಹತ್ರ ಆ ಹೆಣ್ಣಿನ ಫೋಟೋವೇ ಇಲ್ಲ. ನಮ್ ಕುಲ್ದೇವ್ರಾಣೆ, ನಮ್ ಮಂದೇವ್ರಾಣೆ, ಆ ಮೀನಾಕ್ಷಿ ಆಣೆ ಆಗ್ಲು ಅವಳ್ದೇ ಕಂಡ್ರೋ ಫೋಟೋ ಇದು. ಇವಳೇ ನನ್ನ ಪ್ರೀತಿ ಪ್ರೇಮ ಪ್ರಣಯ ಎಲ್ಲ. ಈ ಫೋಟೋ ಇಟ್ಕೊಂಡು ಇವ್ರ ಬಗ್ಗೆ ರಿಸರ್ಚ್ ಮಾಡ್ಬೇಕಾ? ಇವಾಗ ಹೇಗಿದ್ದಾಳೆ ಅಂತ ನಮ್ಗೆ ಗೊತ್ತಾಗುತ್ತೆ? ಚಿಕ್ಕವರಿದ್ದಾಗ ನಾವಿಬ್ರು ಒಂದೇ ಊರಲ್ಲಿದ್ವಿ. ಆಮೇಲೆ ನಾನು ಸಿಟಿಗೆ ಬಂದ್ಬಿಟ್ಟೆ, ಮತ್ತೆ ಊರಿಗೆ ಹೋಗ್ಲೇ ಇಲ್ಲ. ಅವಳು ಸಿಗ್ಲಿಲ್ಲ. ಈ ಫೋಟೋ ನೋಡ್ಕೊಂಡೆ ನನ್ನ ಪ್ರೀತಿನ ಸಾಕ್ತಾ ಇದ್ದೀನಿ. ಜಗದೀಶಣ್ಣ, ಈಗ ಎಂತ ಮಾಡುದ? ನನಗೂ ಅದೇ ಗೊತ್ತಾಗ್ತಿಲ್ಲ ಪಾನಿಪುರಿ. ದೊಡ್ಡದಾಗಿ ದುಬೈ ಡಿಟೆಕ್ಟಿವ್ ಅಂತ ಬಿಲ್ಡಪ್ ಕೊಡ್ತೀಯಾ? ಈ ಸಿಂಪಲ್ ಟಾಸ್ಕ್ ನ ಡೀಲ್ ಮಾಡೋದು ಗೊತ್ತಾಗಲ್ವಾ? ಕೆಲ್ಸದ ವಿಷಯದ ಬಗ್ಗೆ ಮಾತಾಡ್ಬಿಡಕಂತ ನೀನು ರೊಚ್ಚಿಗೆಬ್ಬಿಸ್ಬಿಟ್ಟೆ. ನೀನು ಇವಳು ಹೇಗಿದ್ದಾಳೆ ಅಂತ ಕಂಡು ಹಿಡ್ದೇ ಹಿಡ್ತೀನಿ.
ಅಂದ ಹಾಗೆ ಈ ಸಂಭ್ರಮಕ್ಕೆಲ್ಲ ಎಷ್ಟು ದಿನ ಬೇಕಾಗುತ್ತೆ ಜೇಮ್ಸ್ ಜಾಮ ಜಗದೀಶ? ಅದೆಲ್ಲ ಹೇಳಕ್ಕಾಗಲ್ಲಕ್ಕಂತ ಕಾಸಿತ್ತ ಕಜ್ಜಾಯ, ಎಷ್ಟು ಬೇಗ ಪೇಮೆಂಟ್ ಕ್ಲಿಯರ್ ಆಗುತ್ತೋ ಅಷ್ಟು ಬೇಗ ಕೆಲಸ ಪ್ರೋಗ್ರೆಸ್ ಆಗುತ್ತೆ. ಲೇ ಮಕ್ಕಳ, ನಾನು ಅರ್ಧ ಸಂಬಳನ ನಿಮಗೆ ಕೊಟ್ಟುನೇ ಖಾಲಿ ಮಾಡೋದ್ನಲ್ರೋ. ಐಡಿಯಾ ನಿಂದು ಬೇರೆ, ಅದು ಏನಂತ ಬೇಗ ಬೊಗಳು ಸಾಯಿ. ಇವತ್ತಿನ ಕಾಲದಾಗೆ ಸಾಫ್ಟ್ವೇರ್ ಹಾರ್ಡ್ವೇರ್ ಎಲ್ಲ ಸಿಕ್ಕಾಪಟ್ಟೆ ಫಾಸ್ಟ್ ಆಯ್ತು. ಅದ್ರಲ್ಲಿ ಈ ಫೋಟೋ ಹಾಕಿ ಅವಳೀಗ ಹ್ಯಾಂಗಿದ್ದಾಳೆ ಹೇಳಿ ಸ್ಕೆಚ್ ಮಾಡ್ಸ್ಲಕ್ಕ. ಹೌದೇನೋ, ನೀನು ಬಾಯಿಗೆ ಸುಕ್ಕ ಪುರಿ ಹಾಕ, ಬೇಗ ಕೆಲಸ ಮಾಡೋ. ಮಾಡ್ಕೊಬೇಡ, ಹಂಗ ಬರ್ತಾನೆ ಕೊಡು. ಜೇಮ್ಸ್ ಜಾಮ ಜಗದೀಶ, ಈ ನನ್ನ ಮಗನ್ ಯಾಕೋ ಓವರ್ ಆಕ್ಟಿಂಗ್ ಆಯ್ತು ಅನ್ಸ್ತಾ ಇಲ್ವಾ? ನೀನು ಒಂಥರ ಮಾತು ತೋರ್ಸು ನೋಡೋಣ. ಎಲ್ಲಿ ಯಾರು ಕಾಣ್ತಾನೆ ಇಲ್ಲ? ಓ ಆತ, ಕೊರೋನಾ ಇರೋದ್ರಿಂದ 70% ಎಂಪ್ಲಾಯೀಸ್ನ ವರ್ಕ್ ಫ್ರಮ್ ಹೋಮ್ ಮಾಡಿದ್ದೀವಿ. ಇನ್ನು 30% ಎಂಪ್ಲಾಯೀಸ್ನ ಶಿಫ್ಟ್ ವೈಸ್ ಆಫೀಸಿಗೆ ಬರೋ ಥರ ಮಾಡಿದ್ದೀವಿ. ಈಗ ಶಿಫ್ಟ್ ಮಧ್ಯೆ ಬ್ರೇಕ್ ಕೊಡಲೇಬೇಕಾಗಿರೋದ್ರಿಂದ ಇನ್ನೂ ಯಾರನ್ನೂ ಒಳಗೆ ಬಿಟ್ಟಿಲ್ಲ. ಹೇಗಿದೆ ಆಫೀಸು? ನೀವು ನಿಮ್ಮ ಬಾಸ್ ಬಗ್ಗೆ ಎಷ್ಟು ಹೊಗಳ್ತಾ ಇದ್ರೋ ಅಷ್ಟೇ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನನಗೆ ಖುಷಿ ಆಯಿತು. ವೇದಾಂತ್ ಏನೇ ಕೆಲಸ ಮಾಡಿದ್ರು ಅದಕ್ಕೆಲ್ಲ ಕಡೆಯಿಂದನೂ ಅಪ್ರಿಸಿಯೇಷನ್ ಬರುತ್ತೆ ರಾಜಣ್ಣ. ಸರಿ, ಈಗ ನಾನೇನು ಕೆಲಸ ಮಾಡಬೇಕು? ಸಡನ್ನಾಗಿ ಏನು ಅಂತ ನನಗೂ ಗೊತ್ತಾಗ್ತಿಲ್ಲ. ಬಿಕ್ಕಿ ಬಾಬಾ ಮತ್ತು ಸಾರ್ಥಕಣ್ಣ ಬಂದಮೇಲೆ ನಿಮ್ಗೇನು ಕೆಲಸ ಅಂತ ಫಿಕ್ಸ್ ಮಾಡ್ತೀನಿ. ಹೌದಾ? ಹಾಗಿದ್ರೆ ನಾನು ಅಲ್ಲಿವರೆಗೂ ಸುಮ್ಮನೆ ಇರಬೇಕಾ? ಹಾಗೇನಿಲ್ಲ, ನೀವು ಬೇಕಿದ್ರೆ ಒಂದು ರೌಂಡ್ ಆಫೀಸ್ ಎಲ್ಲ ನೋಡ್ಕೊಂಡು ಬರ್ಬೋದು. ಬೇಡ ಅನ್ಸಿದ್ರೆ ಇಲ್ಲೇ ಕುತ್ಕೊಂಡು ರೆಸ್ಟ್ ಮಾಡ್ಬೋದು. ನಾನು ಸುಮ್ಮನೆ ಹೇಳ್ದೆ, ನೀವಿಲ್ಲಿ ಬಾಸ್, ನನ್ನ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ, ನಾನು ಇಲ್ಲಿ ಆರಾಮಾಗಿರ್ತೀನಿ. ಸರಿ, ನಾನು ಕಾಫಿ ಕಳಿಸ್ತೀನಿ. ಎಲ್ಲರೂ ನಾರ್ಮಲ್ ಆಗಿದ್ದಾರೆ, ಆದರೆ ಅಣ್ಣ ಸೇಫ್ ಆಗಿಲ್ಲ ಅಂತ ನನ್ನ 6th ಸೆನ್ಸ್ ಹೇಳ್ತಾ ಇದೆ. ವಿಕ್ಕಿ ಹತ್ರ ಸೀರಿಯಸ್ ಆಗಿ ಮಾತಾಡಬೇಕು. ಅವನು ಕನ್ವಿನ್ಸ್ ಆದರೆ ಅವನು ಅಮೂಲ್ಯನೂ ಕನ್ವಿನ್ಸ್ ಮಾಡ್ತಾನೆ. ಆಗ ಎಲ್ಲರೂ ಸೇರಿ ಅಣ್ಣನ ಹೇಗೆ ಹುಡ್ಕೋದು, ಮುಂದೇನು ಮಾಡೋದು ಅಂತ ಡಿಸೈಡ್ ಮಾಡ್ಬೋದು. ಹೊಸ ಆಫೀಸ್ಗೆ ನಾನು ಬಂದೇ ಇರಲಿಲ್ಲ. ಅಣ್ಣ ಮೊದಲಿಗಿಂತ ತುಂಬ ಬೆಳೆದಿದ್ದಾನೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಎಲ್ಲ ಸರಿಯಾಗಿದ್ದಿದ್ರೆ ಈ ಆಫೀಸ್ನ ಇಷ್ಟು ಲೇಟಾಗಿ ನೋಡಬೇಕಾಗಿರಲಿಲ್ಲ ಅನಿಸುತ್ತೆ. ಬಾವಾ, ನಿನ್ನೆ ಸೇಲ್ಸ್ ರಿಪೋರ್ಟ್ ಕಳಿಸ್ತೀನಿ ಅಂತ ಅಂದ್ರಿ, ಮರ್ತೋಗ್ಬಿಟ್ರೆ ಹೇಗೆ? ಕಳಿಸ್ತಾ ಇದ್ದೆ, ಆದರೆ ನನ್ನ ಬಂದ ರಿಪೋರ್ಟಲ್ಲೇ ಸ್ವಲ್ಪ ಮಿಸ್ಟೇಕ್ಸ್ ಇತ್ತು. ಅದಕ್ಕೆ ಅದನ್ನು ಹೊಸದಾಗಿ ಮಾಡೋಕ್ಕೆ ಹೇಳಿದ್ದೀನಿ. ಅದು ಮಾಡ್ತಿದ್ದ ಹಾಗೆ ನೀನು ಫಾರ್ವರ್ಡ್ ಮಾಡ್ತೀನಿ, ಸರಿನಾ? ಓಕೆ. ನಾವು ನಿಮ್ಮ ಆಫೀಸನ್ನ ಸರ್ಚ್ ಮಾಡಬೇಕು. ನಾವು ಒಳಗಡೆ ಹೋದ್ಮೇಲೆ ಯಾರು ಹೊರಗಡೆ ಬರಬಾರ್ದು, ಒಳಗಡೆ ಹೋಗಿ ಕೊಡ್ತು. ಎಲ್ಲ ಫೋನ್ಸನ್ನ ಡಿಸ್ಕನೆಕ್ಟ್ ಮಾಡಿ. ಸರ್, ಯಾರು ನೀವು? ಏನು ಹೇಳ್ತಾ ಇದ್ದೀರಾ? MD ಪರ್ಮಿಷನ್ ಇಲ್ಲದೆ ಹಾಗೆಲ್ಲ ಬಿಡೋಕ್ಕಾಗಲ್ಲ ಸರ್. ನಾವು ಇಷ್ಟು ಹೇಳಿದ್ರೆ ಜಾಸ್ತಿ. ಸರ್ಚ್ ವಾರೆಂಟ್ ಇಟ್ಕೊಂಡೇ ಬಂದಿರೋದು. ಅಪೋಸ್ ಮಾಡಿದ್ರೆ ಎಲ್ಲರೂ ಒಳಗಡೆ ಹಾಕಬೇಕಾಗುತ್ತೆ. 1 ನಿಮಿಷ ಸರ್, ನಾನು MD ಕಾಲ್ ಮಾಡ್ತೀನಿ. ಕಾಲ್ ಡಿಸ್ಕನೆಕ್ಟ್ ಮಾಡಿ ಅಂತ ಹೇಳಿದೆ ತಾನೆ. ನೀವು ಯಾರಿಗೂ ಕಾಲ್ ಮಾಡೋ ಹಾಗಿಲ್ಲ, ಯಾರು ನಿಮ್ಗೆ ಕಾಲ್ ಮಾಡೋ ಹಾಗಿಲ್ಲ. ಓಕೆ? ಹಲೋ, ಯಾರು ನೀವೆಲ್ಲ? ಏನು ನಡೀತಿದೆ? ನಾವು ನಿಮ್ಮ MDನ ಇಂಟ್ರಾಗೇಟ್ ಮಾಡಕ್ಕೆ ಬಂದಿದ್ದೀವಿ. ವಿ ಆರ್ ಫ್ರಮ್ IT ಡಿಪಾರ್ಟ್ಮೆಂಟ್. ನಮ್ಮ ಅಣ್ಣ, ಸಾರಿ, ನಮ್ಮ ಬಾಸು ಅಬ್ರಾಡಲ್ಲಿದ್ದಾರೆ. ಲೈಕ್ ಮೇ ಬಿ ಸಮ್ ಆಫ್ ದ ಟೈಮ್. ಬ್ಲೈಂಡ್ ಆಗಿ ಬರೋದಕ್ಕೆ ನಮ್ಮನ್ನು ಏನು ಅನ್ಕೊಂಡಿದ್ದೀರಾ? ಪಕ್ಕ ಮಾಹಿತಿ ಇಲ್ಲದೆ ನಾವು ಎಲ್ಲಿಗೂ ಹೋಗಲ್ಲ. ಇಂಟ್ರಾಗೇಷನ್ ಮಾಡಬೇಕಾಗಿರೋದು ವೇದಾಂತ ಅವರನ್ನಲ್ಲ, ನಿಮ್ಮ ತಾತ್ಕಾಲಿಕ MD ಅಮೂಲ್ಯ ಅವರನ್ನ. ಏನು ಹೇಳ್ತಿದ್ದೀರಾ ಸರ್? ಅವ್ರು ರೀಸೆಂಟಾಗಿ MD ಆಗಿರೋದು. ಅದು ನಮ್ಮ ಪ್ರಾಬ್ಲಮ್ ಅಲ್ಲ. ಆದರೆ ರೀಸೆಂಟಾಗಿ ಆಗಿರೋ ನಿಮ್ಮ MD ತನ್ನ ಶೇರ್ಸನ್ನು ಮಾರಿ ಲಂಚ ತಗೊಂಡಿದ್ದಾರೆ ಅಂತ ಕಂಪ್ಲೇಂಟ್ ಬಂದಿದೆ. ಏನೋ ಮಾಡ್ತಿದ್ಯಾ ರಾಸ್ಕಲ್ಲಿ? ಮನೆಗೂ ಬಂದಿದ್ದಲ್ದೆ
ವೇದ ಅಂತಿರೋ ಟೈಮ್ ನೋಡ್ಕೊಂಡು ಆಫೀಸಿಗೆ ಬರೋಷ್ಟು ಧೈರ್ಯ ಬಂತ ನಿನಗೆ? ನೀವು ಬಾಯಿಗೆ ಬಂದಂಗೆ ಮಾತಾಡಿದ್ರು ಮೈ ಮೇಲೆ ನುಗ್ಗಿ ಬಂದ್ರು ಸುಮ್ಮನೆ ಇದ್ದೀನಿ ಅಂದ್ರೆ ನೀವ್ ಹೆಂಗ್ಸು ಅನ್ನೋ ಕಾರಣಕ್ಕೆ ನಿಮಗ್ ಮರ್ಯಾದೆ ಕೊಡ್ತಿದ್ದೀನಿ ಅಂದ್ರೆ ಅದನ್ನ ಹೇಳಿತಾನ ಅಂತ ಅನ್ಕೊಳ್ಬೇಡಿ. ಮುಚ್ಚೋ ಬಾಯಿ. ಇಲ್ಲೇನ್ ಮಾಡ್ತಿದ್ಯಾ ಅದನ್ನ ಬೋಗಳು. ಸುಮ್ಮನೆ ಕಿರ್ಚ್ಬೇಡಿ. ನಿಮ್ಗಿಲ್ಲಿರೋದಕ್ಕೆ ಎಷ್ಟು ಹಕ್ಕಿದ್ಯೋ ನನ್ಗೂ ಅಷ್ಟೇ ಹಕ್ಕಿದೆ. ಇನ್ಫ್ಯಾಕ್ಟ್ ಅದಕ್ಕಿಂತ ಜಾಸ್ತಿನೇ ಇದೆ ಅಂತ ನಿಮ್ಗೂ ಗೊತ್ತಲ್ವಾ ಅಮ್ಮ? ನೀವು ಮಾತಾಡಬೇಡಿ. ನೀವೇನಾದ್ರೂ ಮಾತಾಡೋದೇ ಆದ್ರೆ ಮೊದಲು ಅಣ್ಣ ಎಲ್ಲಿ ಅಂತ ಹೇಳಿ. ಏನೋ ತಮಾಷೆ ಮಾಡ್ತಿದ್ಯಾ? ಬೇರೆ ಇನ್ನೇನಾದ್ರೂ ಆಗೋದ್ರೆ ನೀವು ಅಂದ್ಕೊಂಡ್ರು ಆ ಥರ ವ್ಯತ್ಯಾಸ ನಂಗೇನು ಆಗ್ತಿರ್ಲಿಲ್ಲ. ನಾನು ತಮಾಷೆ ಮಾಡ್ತಿಲ್ಲ, ನಾನು ಅಣ್ಣನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದು ನನ್ನ ಪಾಲಿಗೆ ಯಾವತ್ತೂ ತಮಾಷೆ ಆಗಲ್ಲ ಅಂತ ನಿಮಗೂ ಗೊತ್ತು. ನಿನ್ ಜೊತೆ ಮಾತಾಡಿದ್ದೆ ತಪ್ಪಾಯ್ತು. ಮೊದಲು ಒದ್ದು ನಿನ್ನ ಇಲ್ಲಿಂದ ಆಚೆ ಹಾಕ್ಬೇಕು. ಪದೇ ಪದೇ ಅದೇ ಸೀನ್ ರಿಪೀಟ್ ಆಗುತ್ತೆ ಅಂತ ಮಾತ್ರ ಅನ್ಕೊಳ್ಬೇಡಿ. ನಾನು ನಿಮ್ಗೆ ಅವತ್ತೇ ಹೇಳಿದ್ದೀನಿ, ಅಣ್ಣನ ಒಂದು ಕೂದಲು ಟಚ್ ಆದ್ರು ನಾನು ಸುಮ್ಮನಿರಲ್ಲ ಅಂತ. ಹದ್ದು ಮೀರಿ ಮಾತಾಡ್ತಿದ್ಯಾ ನೀನು. ನೀನು ಮೂರು ಬಿಟ್ಟವ್ರ ಥರ ಏನ್ ಬೇಕಿದ್ರು ಮಾಡ್ಬೋದು. ನಾನು ಕೇಳ್ಬೇಕಾಗಿರೋದ್ನ ಕೇಳಬಾರ್ದಾ? ನಾನೇ ನೀನಿರೋ ಜಾಗ ಬರಬೇಕು ಅಂದ್ಕೊಂಡಿದ್ದೆ. ಯಾಕಂದ್ರೆ ನೀನೇನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ನೀನೆಂತವಳು ಅಂತ ಅಣ್ಣಂಗೆ ಇನ್ನೂ ಗೊತ್ತಿಲ್ಲ. ಹೇಳು, ಅಣ್ಣನ್ ಏನ್ ಮಾಡಿದ್ಯಾ ಹೇಳು. ನನ್ನನ್ನೇ ನೀನು ತಾನು ಅಂತ ಮಾತಾಡೋಷ್ಟು ಧೈರ್ಯ ಬಂತ ನಿನಗೆ? ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಆಂಟಿ, ಏನಾಯ್ತು ಆಂಟಿ? ಏನೋ ಜೋರಾಗಿ ಸೌಂಡ್ ಕೇಳಿಸ್ತಾ ಇತ್ತು. ಹಾಗೇನಿಲ್ಲ ಅಮೂಲ್ಯ, ಸುಮ್ಮನೆ ಹೇಗೆ ಮಾತಾಡ್ತಾ ಇದ್ವಿ. ಯಾರೂ ಇಲ್ಲ ನೋಡು, ನಿನ್ಗೆ ಹಾಗೆ ಏಕೋ ಸೌಂಡ್ ಕೇಳಿಸಿದೆ ಅಷ್ಟೇ. ಹಾಂ, ಬನ್ನಿ ಆಂಟಿ ಕೂತ್ಕೊಳ್ಳಿ. ಇಟ್ಸ್ ಓಕೆ. ನಾನಿಲ್ಲಿಗೆ ಸೇರಿದ ಮೇಲಿಂದ ನೀವು ಇಲ್ಲಿಗೆ ಮೊದಲನೇ ಸತಿ ಬರ್ತಾ ಇರೋದು. ನಿಮ್ಮನ್ನ ಇಲ್ಲಿ ನೋಡಿ ತುಂಬ ಖುಷಿ ಆಯಿತು. ಏನು ತರಿಸ್ಲಿ ಆಂಟಿ? ಏನು ಬೇಡ ಅಮೂಲ್ಯ. ನಾನು ಬರೋ ಮುಂಚೆ ನೀವು ಮಾತಾಡ್ತಿದ್ರಿ ಅಂದರೆ ಇವ್ರ ಪರಿಚಯ ಆಗಿದೆ ಅನ್ಕೋತೀನಿ. ಇಲ್ಲ ಅಮೂಲ್ಯ, ಪೂರ್ತಿ ಪರಿಚಯ ಆಗೋಷ್ಟರಲ್ಲಿ ನೀವು ಬಂದ್ರಿ. ಓ ಹೌದಾ ಆಂಟಿ, ಇವ್ರು ರಾಜ ಅಂತ ನಮ್ಮ ಕಂಪ್ನಿ ಹೊಸ ಎಂಪ್ಲಾಯ್. ರೀ, ಊಟನೇ ಮರ್ತೋಗ್ತಿದ್ರಲ್ರಿ? ನೀನಿರೋವಾಗ ನಾನು ಮರೆತರು ನನಗೆ ಬೇಕಾಗಿರೋದು ಸಿಕ್ಕೇ ಸಿಗುತ್ತೆ ಅಂತ ಗೊತ್ತು. ಅಮ್ಮ, ಏನಿದು ಇಷ್ಟೊಂದು ದುಡ್ಡು? ಇಷ್ಟೊಂದು ದುಡ್ಡು ಎಲ್ಲಿಂದಾನೆ ಬಂತು? ಅಮ್ಮ, ನಿನ್ನೆ ಎಲ್ಲ ಸೇರಿ ಆರ್ಡರ್ ಪೂರ್ತಿ ಮಾಡಿದ್ವಲ್ಲ ಅದ್ರ ದುಡ್ಡು. ನಿಜನೇನೆ? ಅದರಲ್ಲಿ ಇಷ್ಟೊಂದಾಯ್ತಾ? ನಮ್ಮ ಕೆಲಸ, ಫುಡ್ ಟೇಸ್ಟು, ಕ್ಲೆನ್ಸಿನೆಸ್ಸು ಎಲ್ಲಾನು ನೋಡಿ ನಾವು ಬೇಡ ಅಂದ್ರೂ ಜಾಸ್ತಿ ಕೊಟ್ರಮ್ಮ. ಎಲ್ಲ ನಿಮ್ಮ ಶ್ರಮ ಮಕ್ಕಳ. ರೀ, ನೀವು ಆರ್ತಿ ಮದುವೆ ಸಾಲ ತೀರ್ಸೋಕೆ ನಮ್ದೊಂದು ಸಣ್ಣ ಕಾಣಿಕೆ. ಇದನ್ನ ನಾನು ತಗೊಳ್ಳೋದು ಸರಿಯಾಗಲ್ಲ ಪರಿ. ಇದು ನೀನು ಮತ್ತೆ ಮಕ್ಕಳು ಕಷ್ಟಪಟ್ಟು ದುಡ್ದಿರೋ ಹಣ. ಆ ಸಾಲ ತೀರಿಸೋದಕ್ಕೆ ನನಗೆ ನನ್ನ ಕೆಲಸ ಇದೆ, ನನ್ನ ಮಗಳಿದ್ದಾಳೆ. ನೀವು ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ನೀನು ಈ ಹಣನ ಏನು ಮಾಡಬೇಕು ಅಂತ ನಿರ್ಧಾರ ಮಾಡ್ತೀಯೋ ಅದನ್ನೇ ಮಾಡು. ನನಗೆ ಈ ಹಣದ ಮೇಲೆ ಯಾವ ಹಕ್ಕು ಇಲ್ಲ. ಇದನ್ನು ಅವರು ತಗೊಳ್ಳಲ್ಲ ಅಂತ ನನಗೆ ಗೊತ್ತಿತ್ತು ಕಣೆ. ಏನೇ ಆದರೂ ನಮ್ಮವ್ರ ಗುಣ ಬದಲಾಗಲ್ಲ. ಹಾಂ, ಮೊದಲು ಇದನ್ನು ದೇವ್ರ ಮುಂದೆ ಇಟ್ಟು ಕುಂಕುಮ ಹಚ್ಚು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ನನ್ನ ಮುದ್ದು ಅಮ್ಮ. ನಮಸ್ಕಾರ ಮಾಡು, ರೆಡಿ.
ಸರ್ ಪ್ಲೀಸ್ ಲಿಸನ್ ಟು ಮಿ. ಇಲ್ಲಿ IT ರೈಡ್ ಮಾಡುವಂಥದ್ದು ಏನೂ ಇಲ್ಲ. ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಮ್ಮ MD ಅಂತವ್ರಲ್ಲ. ಮಾತೇಶ್, ಮೊದಲು MD ಕ್ಯಾಬಿನ್ ಚೆಕ್ ಮಾಡೋರು ಬನ್ರಿ. ಸರ್ ಒಂದು ನಿಮಿಷ ನಾನು ಮಾತು ಕೇಳಿ. ಇಲ್ಲ ಹಾಗೆಲ್ಲ ಏನೂ ಇಲ್ಲ. ನೀವು ಈ ರೀತಿ ಹೇಳಿದ್ರೆ ನಾವು ಚೆಕ್ ಮಾಡದೆ ಇರ್ತೀವ? ಸರ್ ನಾನು ಮೊದಲೇ ಹೇಳಿದೆ ಪೊಲೀಸ್ ಅವ್ರು ಕರ್ಕೊಂಡು ಬರೋಣ ಅಂತ. ಅದರ ಅಗತ್ಯ ಇಲ್ಲ. ಇವ್ರ ಮತ್ತೆ ನಮ್ಮನ್ನ ತಡೆದ್ರೆ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಕೇಸ್ ಫೈಲ್ ಮಾಡೋಣ. ನಡೀರಿ. ಸರ್ ಹಲೋ, ಸರ್ ಒಂದು ನಿಮಿಷ. ಸರ್ ಸರ್ ನೀವು ಸ್ವಲ್ಪ ಅಕ್ಕ ನೋಡ್ರಿ. ಸರ್ ಅಮೂಲ್ಯ ಅವರು ರೀಸೆಂಟ್ಲಿ MD ಆಗಿರೋದು ಸರ್. ಈ ಥರ ಹುಡ್ಕೋದು ಸ್ಟಾಪ್ ಮಾಡಿ ಸರ್. ಶೀಸ್ ಅ ಕ್ಲೀನ್ ಹ್ಯಾಂಡ್. ಸಿಕ್ಬಿಲ್ಲೋರ್ಗೂ ಎಲ್ಲರೂ ಒಳ್ಳೆಯವರೇ. ಇಂಥ ಕ್ಲೀನ್ ಹ್ಯಾಂಡನ್ನು ಎಷ್ಟು ನೋಡಿಲ್ಲ ನಾವು. ಈಗ MD ಆಗಿರೋರು ನೀವು ಅಪಾರ್ಟ್ಮೆಂಟ ಅಥವಾ ಮೊದಲಿಂದನೂ ಇದ್ದಾರ? ಇಲ್ಲ ಸರ್, ಮೊದಲಿಂದನೂ ಇಲ್ಲೇ ಕೆಲಸ ಮಾಡ್ತೀವಿ. ಮುಂಚೆ ಅಡ್ಮಿನ್ ಆಗಿದ್ದು. ಅವ್ರು ಹೇಗೆ ಅಂತ ನಮಗೆ ಗೊತ್ತು. ಹಾಗಿದ್ರೆ ಅವ್ರು ಮೊದಲು ಎಲ್ಲಿ ಕೂತ್ಕೋತಾರನ್ನು ತೋರಿಸಿ. ಬನ್ನಿ ಸರ್, ನಾನು ನಿಮಗೆ ತೋರಿಸ್ತೀನಿ. ಸರ್, ಅಮೂಲ್ಯ ಫಸ್ಟ್ ಕೂಡ್ತಾ ಇದ್ದಿದ್ದ ಜಾಗ ಇದೆ. ಇದಕ್ಕೆ ಯಾರ ಹತ್ರ ಇದೆ? ಈಗ ನಮಗೆ ಬೇಕಾಗಿರೋದು ಸಿಕ್ತು. ಈ ಕಂಪನಿ 60% ಶೇರ್ ಮಾರಿ ಇದರ MD ಅಮೂಲ್ಯ ಅವರು ಲಂಚ ತಗೊಂಡಿದ್ದಾರೆ ಅಂತ ನಮಗೆ ಕಾಲ್ ಬಂದಿತ್ತು. ಸರ್ಚ್ ಮಾಡೋಣ ಅಂತ ಬಂದ್ವಿ. ಇದು ಅವ್ರು ಕೂರೋ ಜಾಗನೇ ಅಲ್ವಾ? ಮಾತಾಡ್ರಿ. ಇಲ್ಲೇ ನಾನು ನಿಮ್ಮ MD ಕೂತ್ಕೋತಾ ಇದ್ದಿದ್ದು. ಹೌದು, ನಾನು ಮೊದಲು ಇಲ್ಲೇ ಕೂರ್ತಿದ್ದೆ. ಆದರೆ ಈ ಹಣ ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ನಾನು ಲಂಚನೂ ತಗೊಂಡಿಲ್ಲ. ಹಾಗಾದ್ರೆ ಈ ದುಡ್ಡು ಈ ಪ್ಲೇಸಲ್ಲಿ ಏನು ಹಾರ್ಕೊಂಡು ಬಂತ? ಸುಮಾರು 80 ಲಕ್ಷ ಇದೆ ಇಲ್ಲಿ. ನಿಮ್ಮನ್ನು ಇಂಟಗ್ರೇಟ್ ಮಾಡಬೇಕು, ಬನ್ನಿ.